ವಿಷಯ. ಮುಸ್ಲಿಂ ಅಲ್ಪಸಂಖ್ಯಾತರನ್ನು ಈಗಿನ ಸರ್ಕಾರ, ಹಿಂದಿನ ಕಾಂಗ್ರೆಸ್ ಸರ್ಕಾರ, ಅದಕ್ಕಿಂತಲೂ ಹಿಂದಿನ ಕಾಂಗ್ರೆಸ್ ಸರ್ಕಾರಗಳು ಉತ್ತರ ಕರ್ನಾಟಕದ ಮುಸ್ಲಿಮರನ್ನು ಸಂಪೂರ್ಣ ಕಡೆಗಣಿಸಲಾಗಿದೆ. ಇವತ್ತು ರಾಜ್ಯಸಭಾ ಬರಲಿ, ವಿಧಾನ ಪರಿಷತ್ ಬರಲಿ, ಪಕ್ಷದ ಯಾವುದೇ ಉನ್ನತ ಹುದ್ದೆಗಳು ಬರಲಿ, KPCC ಅಧ್ಯಕ್ಷ ಆಗಲಿ, ಜಿಲ್ಲಾ ಅಧ್ಯಕ್ಷರುಗಳಾಗಲಿ, ಇವೆಲ್ಲ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತಲಿನ ಭಾಳ ಜಗ್ಗಾಡು ಹೋದ್ರೆ ಮೈಸೂರುವರೆಗೆ, ಕೋಲಾರವರೆಗೆ, ದಾವಣಗೆರೆವರೆಗೆ ಬರ್ತದೆ ಮುಸ್ಲಿಮರ ಪ್ರಾತಿನಿಧ್ಯ. ಅದು ದಾಟಿ ಬರೋದೇ ಇಲ್ಲಿ ಈ ಕಡೆ. ಮತ್ತು ಮುಸ್ಲಿಮರು ಕಾಂಗ್ರೆಸ್ ಮತದಾರ ಅಥವಾ ಕಾಂಗ್ರೆಸ್ ಬೆಂಬಲಿಗರು ಇಷ್ಟೇ ಏರಿಯಾದಲ್ಲಿದ್ದಾರೋ ಏನು ಉತ್ತರ ಕರ್ನಾಟಕದಲ್ಲಿದ್ದಾರೋ? ಉತ್ತರ ಕರ್ನಾಟಕ ಕನ್ಸಿಡರ್ ಮಾಡ್ಬೇಕಲ್ಲ. KPCC ಸುತ್ತಮುತ್ತ ಯಾರದಾರ ಅಷ್ಟೇ ಜನ ಇವರಿಗೆ ಮುಸ್ಲಿಮರು ಕಾಣ್ತಾ ಇದ್ದಾರೋ ಏನು ಇಡೀ ರಾಜ್ಯದ ಜನರ ಬಗ್ಗೆನೂ ಇವರೇ ಗಮನ ಹರಿಸ್ಬೇಕಲ್ಲ. ಅದು ವಿಚಾರ ಮಾಡಲ್ಲ ಅವರು. 2 ವರ್ಷಗಳ ಹಿಂದೆ 7 ವಿಧಾನ ಪರಿಷತ್ ಸ್ಥಾನ ಖಾಲಿಯಾಗಿದ್ದು, ಅವಾಗೂ ಇಲ್ಲಿ ಬರಲೇ ಇಲ್ಲ, ಅದಕ್ಕೆ ಹಿಂದನೂ ಬರಲಿಲ್ಲ. ಈಗ ಮೊನ್ನೆ 5 ವಿಧಾನ ಪರಿಷತ್ ಸ್ಥಾನಗಳು ರಾಜ್ಯ ಅಸೆಂಬ್ಲಿಯಿಂದ ಆ ಕೋಟಾದಲ್ಲಿ ಮುಸ್ಲಿಮರನ್ನ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಬಿಜಾಪುರ ಜಿಲ್ಲೆ ಮುಸ್ಲಿಮರನ್ನ ಅತ್ಯಂತ ಕನಿಷ್ಠ ರೀತಿಯಲ್ಲಿ ಕಡೆಗಣಿಸ್ತಾರೆ. ಇವತ್ತಿನವರೆಗೆ ಬಿಜಾಪುರ ಜಿಲ್ಲೆ KPCC ಲಿಸ್ಟ್ನಲ್ಲಿ ಐತೋ ಇಲ್ಲ ಅಂತ ನಮಗೆ ಸಂಶಯ ಬರ್ತಾ ಇದೆ. ಅದು ಮುಸ್ಲಿಮರ ಬಗ್ಗೆ. ಉಳಿದವ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ, ಉಳಿದವ್ರ ಬಗ್ಗೆ ಏನು ಮಾಡ್ಬೇಕೆಲ್ಲ ಮಾಡ್ತಾ ಇದ್ದಾರೆ ಅವರಿಗೆ. ಇದನ್ನು ನಮ್ಮ ಒಂದು ಸಮಸ್ಯೆಯನ್ನು, ನಮ್ಮ ನೋವನ್ನು ಬೆಂಗಳೂರಿನ KPCC ಕಚೇರಿಗೆ ಮತ್ತು ಸರ್ಕಾರ ಅವರಿಗೆ ಒಯ್ದು ಮುಟ್ಟಿಸುವ ಕೆಲಸ ಇಲ್ಲಿಯ ಶಾಸಕರುಗಳದ್ದು ಆಗಬೇಕು. ಅದು ಆಗ್ತಾ ಇಲ್ಲ. ಅದು ಯಾಕೆ ಆಗ್ತಾ ಇಲ್ಲ ಅನ್ನೋದು ನಮಗೆ ತಿಳಿತಾ ಇಲ್ಲ. ನಮಗೆ ಈ ಶಾಸಕರುಗಳಿಗೆ ಬೆಂಬಲಿಸೋದು, ಅವ್ರಿಗೆ ಮತದಾನ ಮಾಡಿಸೋದು, ಅವರು ಆರಿಸಿ ಬಂದ ಕೂಡಲೇ ಕುಣಿದು ಕುಪ್ಪಳಿಸೋದು, ಅವರು ಮಂತ್ರಿ ಆದ ಕೂಡಲೇ ಕುಳಿದು ಕುಪ್ಪಳಿಸೋದು, ಇಲ್ಲಿಗೆ ಸೀಮಿತ ಮಾಡಿಬಿಟ್ಟಿದ್ದಾರೆ. ನಮಗೆ ಬಿಜಾಪುರದಲ್ಲಿ ಸುಮಾರು 8-9 ವರ್ಷಗಳ ಹಿಂದೆ ನಾವು ಒಂದು 50 ಜನ ಮುಸ್ಲಿಮರ ಸಮಸ್ಯೆಗಳು ತಗೊಂಡು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಖಾಲಿ ಇದೆ, ಅದನ್ನು ಕೊಡ್ರಿ ಅಂತ ಹೇಳಿ ಎಲ್ಲ ಜಿಲ್ಲೆಯ ನಾಯಕರ ಮನೆಗೆ ಅಂಗಲಾಚಿ ಬೇಡಿದೆವು ನಾವು. ಅಂಗಲಾಚಿ ಅದ್ರ ಬಗ್ಗೆ ಒಬ್ಬರು ಗಮನನೇ ಹರಿಸಲಿಲ್ಲ. ಯಾಕನ್ನೋದು ನಮಗೆ ಭಾಳ ಅರ್ಥಗರ್ಭಿತ ಆಗ್ಬಿಟ್ಬಿಟ್ಟೈತಿ. ನಮ್ಮಲ್ಲಿ ಏನಾದ್ರು ತಪ್ಪು ಇದನೋ, ನಾವೇನು ತಪ್ಪು ಮಾಡ್ತಾ ಇದ್ದೀವಿ ನಾವು ಪಕ್ಷಕ್ಕೆ, ನಮ್ಮಲ್ಲಿ ಏನಾರೇ ನ್ಯೂನತೆಗಳದಾವೇನೋ ಅಂತ ವಿಚಾರ ಮಾಡ್ತಾ ಇದ್ದೀವಿ. ಒಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಸ್ವಾತಂತ್ರ್ಯ ನಂತರ ಇಲ್ಲಿವರೆಗೆ ಇಲ್ಲ ಬಿಜಾಪುರ ಜಿಲ್ಲೆಗೆ. ವಿಧಾನ ಪರಿಷತ್ ಸದಸ್ಯರು ಕೊಡ್ರಿ ಅಂತ ಹೇಳಿ, ಸದಸ್ಯತ್ವ ಕೊಡಿ ಅಂತ ಹೇಳಿ 10-15 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ, ಅದೂ ಇಲ್ಲ. 60 ವರ್ಷಗಳ ಹಿಂದೆ ಒಬ್ಬರಿಗಿಲ್ಲಿ ಬೋರಿ ಶೇಟ್ ಅನ್ನಂಥವ್ರಿಗೆ, ಅಕ್ಬರ್ ಶೇಟ್ ಅನ್ನಂಥವ್ರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನಿಜಲಿಂಗಪ್ಪ ಸರ್ಕಾರ ಮಾಡಿತ್ತವ. ಒಂದು ಏನೂ ಇಲ್ಲ, ರಾಜ್ಯ ಮಟ್ಟದ ನಿರ್ದೇಶಕರಿಲ್ಲ, ನಿಗಮ ಮಂಡಳಿ ಇಲ್ಲ, ಜಿಲ್ಲಾ ಪಂಚಾಯತಿಯಲ್ಲಿ ಪ್ರಾತಿನಿಧ್ಯ ಇಲ್ಲ, ತಾಲೂಕ್ ಪಂಚಾಯತಿಗಳಲ್ಲಿ ಪ್ರಾತಿನಿಧ್ಯ ಇಲ್ಲ. ಇವರಿಗೆ ಆರಿಸಿ ಬರಲಾಕ ಮುಸ್ಲಿಮರು ಹೊರಟಬೇಕು, ಆದರೆ ಇವ್ರ ಪ್ರಾತಿನಿಧ್ಯ ಜಡ್ಪಿಗಳಲ್ಲಿ, ತಾಲೂಕ್ ಪಂಚಾಯತಿಗಳಲ್ಲಿ ಕೊಡಿಸ್ಬೇಕು, ಇವ್ರಿಗೆ ನಾವು ಬೆಂಬಲ ಕೊಡಬೇಕು ಅನ್ನೋದು
ವಿಧಾನಸಭೆ ಚುನಾವಣೆಗಳಲ್ಲಿ, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ, ತಾಲೂಕು ಯಾವುದೇ ಚುನಾವಣೆಯಲ್ಲಿ ಇರಲಿ, ನಾವು ಸಂಪೂರ್ಣ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತಾ ಇದ್ದೀವಿ. ನಮ್ಮ ಸಮಾಜದ ಜನ ಚಪ್ಪಲಿ ಹರ್ಕೊಂಡು ರಾತ್ರಿಗಳು ಓಡಾಡಿ 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 ಮತದಾನ ಮಾಡಿಸ್ತಾರೆ. ಇದು ಮಾಡಿ ಮಾಡಿ ನಾವು ಬಿಜೆಪಿ ಕೆಂಗಣಿ ಗುರಿಯಾಗಿವಿ. ಬಿಜೆಪಿಯವ್ರ ಬಗ್ಗೆ ನಮ್ಮದೇನು ವೈರತ್ವ ಇಲ್ಲ. ಅವ್ರು ಯಾಕೆ ನಾವು ಕೆಂಗಣಿ ಗುರಿ ಆಗಿವಿ ಅಂದ್ರೆ ನಾವು ಅತಿ ಕಾಂಗ್ರೆಸ್ಗೆ ಓಡಾಡಿ 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 ಜಿಲ್ಲೆಯಲ್ಲಿ ನಾವು ಗುರಿಯಾಗಿವಿ. ಇದನ್ನು ಯಾರು ನಮ್ಮ ಬಗ್ಗೆ ಯಾರು ಕಾಳಜಿ ಮಾಡೋರು? ಯಾರು? ಕಾಂಗ್ರೆಸ್ದವರೇ ಮಾಡ್ಬೇಕಲ್ಲ. ಮನೆಯ ಸದಸ್ಯರ ಬಗ್ಗೆ ಮನೆ ಹಿರಿಯರೇ ಕಾಳಜಿ ಮಾಡಬೇಕಾಗ್ತದೆ, ಗಮನ ಕೊಡಬೇಕಾಗ್ತದೆ. ಆದ್ರೆ ಆ ಕೆಲಸ ಇವತ್ತು ಆಗ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಂದ್ರೆ ನಮ್ಮ ನೋವನ್ನು ಅವ್ರ ಮುಂದೆ ಹೇಳಕ್ಕೂ ಹೆದರಿಕೆ ಬರ್ತಾ ಇದೆ ನಮಗೆ. ಇವತ್ತು ಇಷ್ಟು ತ್ರಾಸಾಗಿದೆ, ಏನಾರು ಮಾಡಿ ಅಂತ ಹೇಳಾಕ. ಅದಕ್ಕೆ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ನಾಯಕರು, ಶಾಸಕರು, ಸಚಿವರು ಸರ್ಕಾರ ಮಟ್ಟದಲ್ಲಿ, ಹೈಕಮಾಂಡ್ ಮಟ್ಟದಲ್ಲಿ ವಿಜಯಪುರ ಜಿಲ್ಲೆಯ ಮುಸ್ಲಿಮರನ್ನ ಈಗ ಖಾಲಿ ಆಗುತ್ತಿರುವ 5 ವಿಧಾನ ಪರಿಷತ್ ಸ್ಥಾನಗಳಿಗೆ ಅವಶ್ಯವಾಗಿ ಪರಿಗಣಿಸಬೇಕು. ಸುಮಾರು 25 ವರ್ಷಗಳಿಂದ ಒಂದು MP ಇಲ್ಲ, ರಾಜ್ಯಸಭಾ ಇಲ್ಲ. ಇಲ್ಲಿ ಟಿಕೆಟ್ ಕೊಡ್ದಂತ ಹೋಗ್ಬಿಡ್ತು. ಒಂದು ಕಂಪಲ್ಸರಿ ಟಿಕೆಟ್ ಕೊಡ್ತಿದ್ರು ಲೋಕಸಭೆಗೆ, ಅದು ತೆಗೆದೇ ಬಿಟ್ರಿ. ಈಗ ಇಲ್ಲೇ ಇಲ್ಲ. ಒಂದು ಮೊನ್ನೆ ಕೊಟ್ಟರು, ಅದನ್ನು ಸೋರಿಸಿದ್ರು ಎಲ್ಲರೂ ಸೇರಿ. ಟಿಕೆಟು ಯಾರಿಗೆ ಕೊಟ್ಟವ್ರಿಗೆ ಕೊಡೋದು, ಬೆಂಗಳೂರು ಸುತ್ತಮುತ್ತಿದ್ದವ್ರಿಗೆ, ಬೆಂಗಳೂರಿನವ್ರಿಗೆ. ವಿಧಾನ ಪರಿಷತ್ ಸ್ಥಾನ ಅಲ್ಲಿ, ರಾಜ್ಯಸಭಾ ಅಲ್ಲಿ ಅವರಿಗೆ ಕೊಡೋದು, ಅವ್ರ ಮನೆತನಗಳಿಗೆ ಕೊಡೋದು. ಮತ್ತು ಇಡೀ ರಾಜ್ಯದ ಮುಸ್ಲಿಮರ ಬಗ್ಗೆ ನಿಮಗೆ ಕಳ್ಕಳಿಲ್ವಾ? ಅದು ವಿಶೇಷವಾಗಿ ಉತ್ತರ ಕರ್ನಾಟಕದ ಮುಸ್ಲಿಮರ ಬಗ್ಗೆ ಕಳ್ಕಳಿಲ್ವಾ? ಇಡೀ ಉತ್ತರ ಕರ್ನಾಟಕ 15-20 ವರ್ಷಗಳಿಂದ ಒಂದು MLC ಸ್ಥಾನ ಕೊಟ್ಟಿಲ್ಲ. ಒಂದು 20 ವರ್ಷದಿಂದ ಬೀದರ್ಗೊಂದು ಕೊಟ್ಟಿದ್ರು, 60 ವರ್ಷದಿಂದ ಬಿಜಾಪುರಕ್ಕೊಂದು ಕೊಟ್ಟಿದ್ದಾರೆ. ನಾಮಕೆ ವಾಸ್ತೆ ಸಚಿವರನ್ನು ಮಾಡೋದು, ನಾಮಕೆ ವಾಸ್ತೆ ಒಂದು ಯಾವ್ರೆ ಸಣ್ಣ ಪುಟ್ಟ ನಾಮಿನೇಷನ್ ಮಾಡೋದು ಅಷ್ಟೇ. ಅದಕ್ಕೆ ಈ ಸಂದರ್ಭದಲ್ಲಿ ನಾ ಹೇಳೋದೇನಂದ್ರೆ, ಈ ಸಲ ವಿಧಾನ ಪರಿಷತ್ತಿನ ಏನು ನಾಮನಿರ್ದೇಶನ ಸ್ಥಾನಗಳಿದಾವೆ 5, ಅದರಲ್ಲಿ ಅವಶ್ಯವಾಗಿ ಬಿಜಾಪುರ ಜಿಲ್ಲೆಯನ್ನು ಪರಿಗಣಿಸಲಿಕ್ಕೆ ಬೇಕು. ನಾವು ಬರೇ ನಿಮ್ಮ ಮತ ಹಾಕಿಸೋದು ಮತ್ತು ಮತ ಹಾಕೋರತ್ತ ಅಷ್ಟೇ ತಿಳ್ಕೋಬೇಡಿ, ಅದಕ್ಕೆ ಸೀಮಿತ ಮಾಡಬೇಡಿ. ಯಾವುದು ಅತಿ ಆದರೆ ಅಮೃತ ವಿಷಯ ಆಗ್ತದೆ, ಯಾವುದು ಅತಿ ಆಗಬಾರ್ದು. ನಿಮ್ಮ ನಡೆ ಏನಿದಿಲ್ಲ ಅದು ಅತಿ ಆಗಬಾರ್ದು. ಮತ್ತು ನಿಮ್ಗೆ ಗುರ್ತಿದೆ ಮುಸ್ಲಿಮರಿಗೆ ಕಾಂಗ್ರೆಸ್ ಅನಿವಾರ್ಯ ಅಂತ. ನೀವು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ಅದು ಒಂದು ಕಾರಣ ಇದೆ. ಮುಸ್ಲಿಮರಿಗೆ ಕಾಂಗ್ರೆಸ್ ಅನಿವಾರ್ಯ ಅಂತ ಗೊತ್ತಿದೆ ನಿಮಗೆ. ಗೊತ್ತಿದ್ದು ನಮ್ಮ ಮೇಲೆ ಇಷ್ಟು ನೀವು ನಿರ್ಲಕ್ಷ್ಯ ಮಾಡಿದ್ರೆ ನಿಮಗೂ ಪಾಪ ಪ್ರಜ್ಞೆ, ಆತ್ಮಸಾಕ್ಷಿ ಅನ್ನೋದೊಂದು ಬೇಕಲ್ಲ. ನಾವು ಇವ್ರ ಕಡೆಯಿಂದ ದುಡಿಸ್ಕೋತೀವಿ, ಇವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ, ನಾವು ಅವರಿಗೆ ಪ್ರತ್ಯುತ್ತರವಾಗಿ ಏನೂ ಮಾಡ್ತಾ ಇಲ್ಲ ಅನ್ನೋದೊಂದು ನಿಮಗೂ ಆತ್ಮಸಾಕ್ಷಿ ಅನ್ನೋದೊಂದು ಬೇಕಲ್ಲ, ಪಾಪ ಪ್ರಜ್ಞೆನೂ ಬೇಕಲ್ಲ. ಅದು ಏನು ಕಾಡ್ತಾ ಇಲ್ವಾ ನಿಮಗೆ? ಶಿವಾನಂದ ಪಾಟೀಲ್ರು 5 ವರ್ಷ ಹಿಂದೆ ದರ್ಬಾರ್ ಗ್ರೌಂಡ್ದಲ್ಲಿ ಮುಖ್ಯಮಂತ್ರಿಗಳು ಬಂದಂಥ ಒಂದು ಸಭೆಯಲ್ಲಿ ಈ ಸಲ ಮುಸ್ಲಿಮರನ್ನ MLC ಮಾಡೇಬೇಕು ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಗಮನ ಕೊಡಲಿಲ್ಲ, ಸರ್ಕಾರನೂ ಗಮನ ಕೊಡಲಿಲ್ಲ, ಯಾರೂ ಗಮನ ಕೊಡಲಿಲ್ಲ. ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ, ಬಿಜಾಪುರ ನಗರದಲ್ಲಂತೂ ಬಹಳ ಕೆಟ್ಟ ಪರಿಸ್ಥಿತಿ ಇದೆ. ಮುಸ್ಲಿಮರ ಕಷ್ಟ, ನೋವು, ಗೋಳು ಯಾರೂ ಕೇಳೋರಿಲ್ಲ. ಬಿಜೆಪಿಯವರು ಸಿಕ್ಕಾಪಟ್ಟೆ ಅವಹೇಳನಕಾರಿಯಾಗಿ ಮಾತಾಡ್ತಾರೆ, ಮಾನಹಾನಿಕರ ಮಾತಾಡ್ತಾರೆ. ಅಭಿವೃದ್ಧಿ ಅಂತೂ ಇಲ್ಲೇ ಇಲ್ಲ ಮುಸ್ಲಿಮರ ಏರಿಯಾದಲ್ಲಿ. ಅದಕ್ಕೆ ಈ ಸಂದರ್ಭದಲ್ಲಿ ನಾ ಹೇಳೋದೇನೆಂದ್ರೆ,
ಈಗಿನ ನಮ್ಮ ಘನ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬಿಜಾಪುರ ನಗರ ಮತ್ತು ಜಿಲ್ಲೆಯ ಮುಸ್ಲಿಮರ ಬಗ್ಗೆ ಗಮನ ಹರಿಸಿ ಇಲ್ಲೇನು ಸಮಸ್ಯೆ ಆಗ್ತಾ ಇದೆ, ಕೋಮು ಭಾವನೆಗಳ ಬಗ್ಗೆ ಆಗ್ತಾ ಇದೆ, ಅಭಿವೃದ್ಧಿ ಬಗ್ಗೆ ಆಗ್ತಾ ಇದೆ, ಈ ಕಡೆ ಗಮನ ಹರಿಸಿ ಜಿಲ್ಲೆಯ ಮುಸ್ಲಿಮರ ಹಿತ ಕಾಪಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾ ಹೇಳ್ತಾ ಇದ್ದೆ. ಕೆಲವರು ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ, ಮಾಡಿ ಮುಸ್ಲಿಮರ ಸಮಸ್ಯೆ ಆಗ್ತಾ ಇದೆ. ತಿರುಗುಳು ಪ್ರಶ್ನೆ ಇಲ್ಲ, ನಾವು ಕಾಂಗ್ರೆಸ್ ತಿರುಗುಳೋದಕ್ಕೆ ಸಾಧ್ಯನೇ ಇಲ್ಲ, ನಮಗೆ ಅನಿವಾರ್ಯ ಇದೆ. ಕಾಂಗ್ರೆಸ್ ನಾವು ನಮ್ಮದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ನಾವು ಕಾಂಗ್ರೆಸ್ದವರೇ, ಕೊನೆವರೆಗೆ ಕೊನೆ ಉಸಿರಿರುತ್ತಾನೆ ನಾವು ಕಾಂಗ್ರೆಸ್ದವರೇ.